ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ ಇದ್ರಾಗ ನಾವ ಬೇಯಿಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲುಣಿಸಿ ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡ ವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ ಕುರಿಕಾಯಿ ಅವ್ರು ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಎಂಥದ್ದು ಅಂದ್ರೆ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ ಮತ್ತೆ ಯಾವುದರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಲ್ಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹತ್ತಲ್ಲಿ ಜಾನಪದ ಉಳ್ದಾವು ಡೊಳ್ಳಿನ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು ಆ ಜಾನಪದ ನೋಡು ಗಜಾಸೂರನು ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರು ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ಬೀರೈ ದೇವರ ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ ರುದ್ರರು ಯಾವಲ್ಲಿ ಹುಟ್ಟ್ಯಾರು ಸಿದ್ಧರ ಹುಟ್ಟ್ಯಾರ ಸಿಡಿಯಾಣದಾಗ ರುದ್ರರು ಹುಟ್ಟ್ಯಾರ ಭೂಮಿಯಾಗ ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲ್ಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತು ಇಡೀ ನಾಗರದಾಗ ಬುದ್ಧಿ ಹುಟ್ಟಿತು ಶಿವನಲ್ಲೇ ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾವು ಶಂಖ ಹುಟ್ಟ್ಯಾವೋ ಸಮುದ್ರದಾಗ ಸುಂಕ ಹುಟ್ಟ್ಯಾವ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಜಂಗಮರು ಯಾವಲ್ಲಿ ಹುಟ್ಟ್ಯಾರು ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ ಜಂಗಮರು ಹುಟ್ಟ್ಯಾರ ಇವಳ್ಳಿ ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಳಲಾಗ ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಮಗ್ಗ ಯಾವಲ್ಲಿ ಹುಟ್ಟ್ಯಾವು ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದೆ ಹಿರಿಯರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು ಈ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯರು ಹೇಳಿದ ಯಾರು ನೆಪ್ನಾಗ ನಿಮ್ಗೊಂದು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿತ್ತು ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೆ 10 ಮಂದಿಯಾಗ ನಿತ್ತು ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ ಇಷ್ಟು ಮಾತ್ರ ಕರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ ನಮ್ಮ ಗಂಡು ಮಕ್ಳ ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಂದು ಚಾಂತಾಗಿ ಇದ್ರೆ ಅಂದ್ರೆ ಎಲ್ಲ ಸುದ್ದಿ ಇರ್ತೈತಿ ಮತ್ತು ನಾವು ಅದ್ರಾಗ ಅರ್ಧ ಮಾಡಿದೆವು ಅಂದ್ರೆ ಏನೂ ಉಳಿಯಂಗಿಲ್ಲ ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ರಾಜರು ಬಡ್ದೇಡಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸರ ಇಲ್ದ ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ ಒಂದೇ ಮಣಿಯ ಅಂಗಳದಾಗ ಕೂಡಿ ಆಡೋನು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ಅಂತ ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದನ್ನವರು ಅಲ್ಲನ್ನವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗೋದೈತಿ ಈ ಜನ್ಮ ಯಾರೂ ಸಾರ್ಥಕಲ್ಲ ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾರ್ ಅಂತವ್ರು ಅವ್ರು ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಲ್ಲ ಅವರೆಲ್ಲ ಕಳ್ಕೊಂಡು ಹೋದ್ರು ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸಾವುಕಾರ
ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದು ಕಟ್ಸ್ಯಾಣಪ್ಪ ನಾಟಕ ಥಿಯೇಟರ. ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೆದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನುಡುತ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನೋ ಕರ್ದ. ಗಂಡ ಎನ್ನ ಜೋಡ ಮಾಡಿ ಹಚ್ಚನ ಆಟಕ್ಕೆ, ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತಿಳ್ಕೊಂಡ. ಅವ ಹೇಳಿದಂಗೆ ನಾವು ನೀವು ಆಟ ಮಾಡುವುದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ. ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ. ನೀವೆಲ್ಲ ದೇವ್ರ ಗತ್ತೆ ಕೂತಿರಿ. ನಾವಿದ್ದ ಯಾವ ಹೇಳ್ತಾಳ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ, ಒಂದೊಂದು ದೇವರ 2-3 ವಕೀಲ ನಿಟ್ಟಾವೋ. ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸ್ಯಾವೋ. ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರ ನುಟ್ಸ್ಯಾವೋ. ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವೋ. ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ. ಮಠ ಮಂದಿರ ಮಸೂತಿ ಗುಡಿಯಾನ ದೇವರೆಲ್ಲ ಬೈಲಿಗೆ ಬಂದಾವೋ. ಹಾದಿ ಮ್ಯಾಗ ಜಗಳಾಡಿ ಕೋಟ್ ಕಟ್ಟಿ ಎತ್ತಾವೋ. ಮನುಷ್ಯನ ಗುಡಿಯಾನ ದೇವರ ಮಂಗ ಮಾಯ ಆಗ್ಯಾವೋ. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವೋ. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವೋ ಅಂತ ಹೇಳ್ತಾ ಇವತ್ತು ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ ಮಾಡಿರಿ, ಅವ್ರ ನೆನಪು ಮಾಡ್ಕೋತೀರಿ ಮಾಡಿರಿ, ಯಾರೂ ಬೇಡೋದಿಲ್ಲ. ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಂಗೆ ಹಿಂಗೆ ಅನ್ಬ್ಯಾಡ. ಎಲ್ಲರೂ ದೇವ್ರು ಒಬ್ಬನ ಅದ, ದೇವ್ರಂತೂ ಬೇರೆ ಇಲ್ಲ. ಮತ್ತು ದೇವ್ರು ಭಾಳ ಶಾಣೆ ಅದಾನ್ರಿ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓದ್ತಾನೆ ಆ ದೇವ್ರು. ಹಂಗದಾನ, ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓದ್ತಾನೆ. ಆ ಒಬ್ಬನ ಅದ, ಬೇರೆ ಇಲ್ಲ. ದೇವ್ರು ಹಸದಾಗ ಅನ್ನನ ದೇವರ, ನೀರಡಿಸಿದಾಗ ನೀರಿನ ದೇವರ, ಕಷ್ಟದಾಗ ಬಂದಂಥ ಸುಖನ ದೇವರ. ದುಡಿದು ಉಣ್ಣುದ ಒಂದು ಭಗವಂತನ ಬುತ್ತಿ. ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ. ಅತ್ತೆವ್ವ ನನ್ನ ಮ್ಯಾಲೆ ಭಾಳ ಸಿಟ್ಟ, ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ. ಮಾತಿಗೊಮ್ಮಿ ಮಾಡ್ತಾಳ ನನಗೂಡು ಜಗಳ, ಯಾವಾಗ ನನ್ನ ಬಡಿಸೇನಂತಾಳ. ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ, ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ. ತಾಯಿಯ ಮಾತಿನ್ಯಾಗ ತಿಳಿದಾನರ್ಥ, ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ. ಗಂಡಗಚ್ಚಿ ಹಾಕಿ ಬಡ್ಗಿ ಹಿಡ್ದ, ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ. ಸಿಟ್ಟು ಮಣ್ಣ ಒಳಗೆ ನನ್ನ ಕರ್ಕೊಂಡೋಗಿ ಬಾಗ್ಲ ಹಾಕಿ ಬಡುತ್ತಾನ ತೆಲ್ಗಿಮ್ಕ ಬಾಗಿ. ಬಾಗಿಲ್ದೊರ್ಗ ನಡೆದತೆವ್ವ ಅತ್ತಿ ಬಬ್ಬಾಟ, ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ. ಅತ್ತಿ ಬ್ಯಾರಿಕಿದ್ದರ ನನಗೇನು, ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನು. ಗಂಡಿದ್ದರಿರ್ಬೇಕ ಎಂತಾವ, ಹಿರಿವಳ್ಳಿ ಅಂತ ಗುಣದಾವ. ಹೆಣ್ಣಿನ ಜನ್ಮಕ್ಕೆ ಇನ್ನೇನು ಬೇಕ, ಬಾಳೆದಾಗ ಗಂಡು ಒಬ್ಬ ಒಳ್ಳೆವ ಸಾಕ. ಏನು ಒಳ್ಳೆವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ, ಕುಲು ನಗುತ್ತಾನ ನನ್ನ ಕಂಡ. ನಮ್ಮ ಬದುಕಿನಾಗ ಹಿಂಗೆ ಚಂದ ತಂಗಿ ಬಾಳೆ ಮಾಡ್ಕೋತ. ಮತ್ತು ಮುದುಕರು ಹಂಗೆ ಇರ್ತಾವ್ರಿ. ಮುದುಕರು ಬೆರಕಿರ್ತಾರ, ಜಗಳ 10,000 ಅವ್ರ, ಬಂದು 6,000 ಅವ್ರ.
ಮತ್ತು ಕಡ್ಡಿ ಕೊರಿ ಅವ್ರ ನೀರು ಹಾಕವ್ರು ಎಲ್ಲ ಊರಾಗ್ರಿ ಮತ್ತು ಒಂದೇ ಊರಾಗಲ್ಲ ಮುದುಕರು ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರ ಬಟ್ಟಿ ಅಂತ ಹೇಳ್ಕೊಂಡು ಈ ಮಾತೊಂದು ಬಿಟ್ಟಿದ್ದಿ. ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂದಾಳ ಆ ಸಸಿ ಕೂಡ ಜಗಳಕತ್ತಾಳ. ಸಿದ್ಧಾರ್ಥ ಕಾಕ ಅಂದದ್ದು ಬರೀ ನೋಡು ಮುದುಕರಿದ್ದ ಮಣಿ ಮೂರ ಬಟ್ಟಿ ಅಂತ ನೀನೇ ನನ್ನ ಬಡಿಸಿ ಅಂತೇಳಿ ಅವ್ರ ಅತ್ತಿಗೆ ಅಂದ್ಬಿಟ್ಟ. ಅಂದು ಕೂಡೇನ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ ಬತ್ರಿ ಮನ್ಯಾಗ ಕೂತಿದ್ನಿ ಏನು ಮಾಡಕತ್ತೀವ ಅಂದ್ರೆ ಬಾ ಅಜ್ಜಿ ಯಾಕೆ ಹಿಂಗೆ ಮಾಡಿ ಏಸು ಮಣಿ ಎಳಗಾಲ ಮಾಡಕ್ಕೆ ಬೇಕಂತ ಮಾಡೀನಿ ಅಂದಳ ನನಗೆ. ನಾ ಯಾರು ಮಣಿ ಎಳಗಾಲ ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕದ ಮಣಿ ಮೂರ ಬಟ್ಟೆ ಅಂದಿ ಅತ್ತ ನಾನು ಒಳಗೆ ಮನ್ಯಾಗ ಕರ್ಕೊಳ್ಳ ಹತ್ತಪ್ಪ ನಿನಗಂದಿಲ್ಲ ಅಮ್ಮ ಜಗಳ ಹಚ್ಚಾರ್ಗಂದಿನಿ ನಾನು ನಿನಗ್ಯಾಕೆ ಕಂಡ್ಲಿ ಅತ್ತ. ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತಾನೆ. ಒಮ್ಮೆ ಜಗಳನೂ ಹಚ್ತೈತಿ, ಒಮ್ಮೆ ಪ್ರೀತಿನೂ ತರಿಸ್ತೈತಿ, ಬಾಳ್ಯಾಕೂ ಹಚ್ತೈತಿ. ಅದಕ್ಕೆ ಹಿರಿಯರಿಲ್ಲ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು. ಮನ್ಯಾಗ ಹಿರಿಯರು ಇರ್ಬೇಕು. ನಾವು ಸುಮ್ಮನೆ ತಾಸಿಗೆ ಮಾತು ಹತ್ತಿರ್ತೇವೆ. ಅಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮು ಬೆರಕಿ ನಮ್ಮ ಕಾಳ ಕದ್ಕೋತಾಳತ ಬರೇ ಕಂಕ ಹಾಕಿ ಕಮಟ್ಟು ಬೆಲ್ಲ ಜಿಗಿಟ್ಟು ಕೊಬ್ಬರಿ ಕಿಶಾಗಿಟ್ಟು ಕಳಿಸಿ ತರಿಸ್ಕೊಳ್ಳಾಕಿ ನಮ್ಮ ಹೊಲನ ಸಕ್ರೆ ಮುಕ್ರಿ ಬೆಳೆಸಿ ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳೆ ನನಗೆ ಲತ್ತಿ ತಿನ್ನಿಸಿ. ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳೆ ನನಗೆ ಲತ್ತಿ ತಿನ್ನಿಸಿ. ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮಗೆ ಅದ ದೊಡ್ಡ ಗಳಿಕೆ. ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸಾಸಿ. ಹಣ್ಣ ಟಮಾಟಿ ಬಲತ ಬಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದು ಕೊಟ್ಟು ನಾ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ. ಮತ್ತು ನಮ್ಮ ಹಿರಿಯರು ಅಲ್ಲಿ ಕೂತಾರು. ಇವು ನಮ್ಮನ್ನ ಯಾರು ಒಬ್ಬರು ಏನಾರ ಅಂದ್ಗಿಂದ ನಾನು ಏನೋ ಅಂತೇಳಿ ನನಗೂ ಅಂಜಿಕೆ ಬರಾಕತ್ತೈತಿ. ಯಾಕಂದ್ರೆ ಒಟ್ಟು ಗಟ್ಟಿ ಗಡ್ದು ಹಳಿ ಮಂದಿ ಎಲ್ಲ ಗಪ್ಪನ ಕೂತೈತಿ. ಹಿಂಗೆ ಕೂತ್ರೆ ನೋಡ್ರಿ ನೀರಿದ್ರೆ ಮೀನು ಬದುಕ್ತೈತಿ, ನೀರಿದ್ರೆ ಮೇನು ಬದುಕ್ತೈತಿ, ಮೇನಿದ್ರೆ ನೀರು ಚಲೋ ಇರ್ತೈತಿ. ಹಿರಿಯರು ಹಿಂಗೆ ಗಪ್ಪನ ಕೂತ್ರೆ ಮಾತಾಡೋರಿಗೆ ಸೊಗಸಾಕೈತಿ, ಮಾತಾಡೋರು ಸೊಗಸಾಕೈತಿ. ಈಗ ನೋಡಿ ಹಾಳು ಮಾಡಿ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೇವ್ರು. ಎಂಥ ಫಂಕ್ಷನ್ ದೊಡ್ಡದು ಯಾದಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಅದು ಹಿಂಗೆ ನಮ್ಮ ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ, ಅದು ಒಟ್ಟು ಸಾಯಿಬರದು ರಾಜಕೀಯ ಅವ್ರದ್ದು ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇದ್ರು. ಬಡ ಬಂದರು. ನನ್ನ ಎಷ್ಟು 30 ಕಿಲೋ ಅದು 200 ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ. ಹೋಗಿ ಕೇರಿಂದ ಫಂಕ್ಷನ್ ಉದ್ಘಾಟನೆ ಮಾಡಿ ಹೋಗಿಬಿಟ್ರು. ಅವ್ರು MLAಗಳು ಬಂದಿರ್ತಾರೆ, ಹೋಗಿಬಿಟ್ರು. ಫಂಕ್ಷನ್ದಾಗ ಯಾರು ಇಲ್ಲ ಮಾತಾಡ್ಸಿದ್ದಪ್ಪ ಅಂದರು. ನಾ ಯಾರು ಕೂಡ ಮಾತಾಡಲಿ ಅಂದೆ. ಮಂದಿನೂ ಇಲ್ಲ, ಯಾವ್ದಕ್ಕೆ ಮಾತಾಡಬೇಕು, ಯಾರ ಸಂಬಂಧ ಮಾತಾಡಬೇಕು. ಈಗ ನೋಡಿ ನೀವೆಲ್ಲ ಈಗ ಏನು ಕೂತಿರಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು. ಈಗ ನೋಡು ಹೆಣ್ಮಗಳು ಹೊಸ್ತಾಂಡಿನಾಗ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿನ ಪ್ರೀತಿಲೇ ಕಂಡ್ರೆ ಆಕಿ ತವ್ರ ಮನೆಗೆ ಯಾಕೆ ಹೋಗ್ಕಾಳು? ಅತ್ತಿ ಒಗತ ತನ್ನ ಮಗಳ ಗದ್ದೆ ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ತವ್ರ ಮನೆಗೆ ಹೋಗ್ಕಾಳು? ಹೋಗುವುದಿಲ್ಲ. ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿಗೆ ಅಂತೇಳಿ ಅವ್ರ ಮನ್ಯಾಗ ಅವ್ರ ರೋಗ ಕೂಡ ಇರ್ತಾಳ. ಹಂಗಿದ್ದಳಂದ್ರೆ ಅತ್ತೆರ ಯಾಕೆ ಆಕಿನ ಬೇವುತ್ತಾಳೆ? ಆಕಿನೂ ಬೇಯಂಗಿಲ್ಲ. ಅದಕ್ಕೆ ಒಂದಿನ ಒಬ್ಬ ಹೆಣ್ಮಗಳು ಗಂಡ ಒತ್ತ ಒಂದು ಗಂಡ ಏನ್ರಿ ನನ್ನ ಗಂಡ ನನ್ನ ಮಾತ ಕೇಳೋಲ್ಲ, ಒಂದು ಏನರ ಇದು ನನ್ನ ಗಂಡ ನನ್ನ ಮಾತು ಕೇಳೋಂಗೆ ಮಾಡಿಸ್ಕೊಡ್ರಿ, ಏನರ ಮಾಡಿಕೊಡ್ರಿ. ಅವು ಸ್ವಾಮಿಗಳು ಒಂದು ದಾರ ಕಟ್ಟಿ ಅಥವಾ ಒಂದು ಪೂಜೆ ನಿನ್ನ ಗಂಡನ ಪಾದ ಪೂಜೆ ಮಾಡು, ನಿನ್ನ ಮ್ಯಾಗ ಜೀವ ಕಾಣ, ನಾನು ಕೂಡ ಅವ್ನು ಮಾತಾಡಂಗಿಲ್ರಿ. ಮತ್ತು ಹಂಗಾರೆ ಅವ್ನ ಫೋಟೋರ ಐತ್ರಿ, ಹಂಗಾರೆ ಅವ್ನ ಫೋಟೋ ಪೂಜೆ ಮಾಡು, ಅವ್ನು ನಿನ್ನ ಕೂಡ ಮಾತಾಡ್ತಾನೆ, ಚಂದ ಇರ್ತಾನೆ ಅಂತ ತಿಳ್ಕೊಂಡು ಒಂದು ಫೋಟೋ ಕೊಟ್ಟು ಆ ಹೆಣ್ಮಾಳು ಅವು ಸ್ವಾಮಿ ಹೇಳಿ ಕಳಿಸಿದ ಫೋಟೋ ಪೂಜೆ ಮಾಡಕ್ಕೆ.
ಅದು ಗಾಂಡಿ ಅದಕ್ಕೆ ಹೋಗಿತ್ತು ಫೋಟೋ ಮುಂದಿತ್ತು ಮಾಡ್ನಾಗಿ ನಾಲ್ಕಟ್ಟಿದ್ದು ಅದು ನಿಮ್ಮ ಮುಂದೆ ಹೇಳ್ತೀನಿ. ಆ ಫೋಟೋ ಹೆಣ್ಮಾಳಿಗೆ ನಿಲುಕಲಿಲ್ಲ. ಅದು ಗಾಂಡಿ ಅದಕ್ಕೆ ಹೋಗಿ ಎತ್ತಾಗಿದ್ದು ಬತ್ತು ಗಂಡನ ಬಡ ಹಿಡ್ಕೊಂಡು ಬಡ್ಡಿಯಾಗಿ ಡೊಗ್ಗಿಸಿ ಮ್ಯಾಲೆ ಅದ್ರ ಮ್ಯಾಗ ಕೂತು ಫೋಟೋ ಪೂಜೆ ಮಾಡ್ಯಾಳ. ಮತ್ತು ಇಂಥವ್ರು ಇದ್ರೆ ಗಂಡುಗಳು ಏನು ಮಾಡಬೇಕು? ಅದಕ್ಕೆ ಒಬ್ಬಾಕೆ ಹೆಣ್ಮಾಳು ನಮ್ಮ ಹಿರಿಯರು ಹೇಳೋರು, ಒಬ್ಬಾಕೆ ಹೆಣ್ಮಾಳು ಭಾಳ ಎಡವಟ್ಟಿದ್ರತ್ತು. ಹೆಣ್ಮಗಳೇ ಎಡವಟ್ಟಿ, ಗಂಡ ಒಂದು ಮಾಡಂದ್ರೆ ಒಂದು ಮಾಡಕ್ಕೆ ಏನು ಅದನ್ನು ರೊಟ್ಟಿ ಮಾಡಿಬೇಡಂದ್ರೆ ನಾನು ನುಚ್ಚು ಮಾಡಿದ್ರೆ ನಾನು ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡಿಬೇಡಂದ್ರೆ ನುಚ್ಚು ಮಾಡಿಬೇಡಂದ್ರೆ ರೊಟ್ಟಿ ಮಾಡ್ತೀನಿ. ಹಿಂಗೆ ಒಟ್ಟ ಇದರಿದ್ರತ್ತ. ಏನು ಅವು ಸಾಕಾಗಿತ್ತ ಇದ್ರ ಕೂಡ ಎಟ್ಟರ ವಾಂಡ ಕೊಟ್ಲಿ, ನಾವೊಂದು ಹೇಳಿದ್ರೆ ತಾವೊಂದು ಮಾಡ್ತೈತಿ. ಏನಾರ ಮಾಡಲಿ ತವ್ರ ಮನೆಗೆ ಏನು ಹೋಗೋದು ಬೇಡ ಅಂದ ತುಂಬ ಹೊಳಿ ಬಂದಿತ್ತ. ತವ್ರ ಮನೆ ಏನೋ ಹೋಗಾಕಿನ ತವ್ರ ಮನೆಗೆ ಹಬ್ಬಕ್ಕೆ ಬ್ಯಾಡ ಹತ್ತೀನಿ ಏನೋ ಹೋಗಾಕಿ ನೋಡ ಒಂದು ನಡಿ ಅದ್ರ ತಿಳ್ಕೊಂಡು ಬಡ ನಡು ಹೊಳೆಯಾಗ ಅವಾಗ ಸಿಂಗಡಿ ಮ್ಯಾಗ ಹೊಕ್ಕಿದ್ರು. ಈಗ ನಾವು ಪಾವ ಅವಾಗ ಇದ್ದಿಲ್ಲ. ಸಿಂಗಡಿ ಮ್ಯಾಗ ಹೋಗೋ ಮುಂದೆ ಗಟ್ಟಿಯಾಗಿ ನಾನು ಗಂಡನ ಹಿಡ್ಕೊ ಅವ್ನು ಸಿಂಗಡಿ ಮ್ಯಾಗ ಬಿದ್ದಾಕಿ ಹಿಡ್ಕೊಂಡಿರು. ನೋಡ ನೀರ ಭಾಳ ಸೆಳೋಯ್ತಿ, ನಡು ನೀರಾಗ ಹೋಗಿ ಆಗ ಕೈ ಬಿಡಬೇಡ ಮತ್ತು ನೀರು ಸೆಳೋಯ್ತಿ. ನಾ ಬಿಡಾಕಿನ ನೋಡೋದು ಅತ್ತ, ನಾ ಬಿಡಾಕಿನ ನೋಡೋದು. ಬಿಡಬೇಡ, ನೀರು ಸೆಳೋಯ್ತಿ ಬಿಡಬೇಡ, ನಾ ಬಿಟ್ಟು ನೋಡೋದು. ಹೋಗಾಗಾರ ಕಳಿಸಿ ಸುಮ್ಮ ತಾಂಡಗ ಪೀಡ ಹೋತ ಮಳಿಗೆ ಬಂದು ಕೂತು ಬಿಟ್ಟ. ಹೆಂಗಂದ್ರೆ ಗಂಡ ಹೆಂಡತಿ ಜೀವನ ಅಂದ ಹೆಂಗಂದ್ರೆ ಬ್ಯಾಳ್ಯಾಗ ಬೆಲ್ಲ ಕೂಡ್ದಂಗೆ ಕಣಕ ತೀಡಿ ಮಾಡಿ ಕೂಡಿಸಿದಂಗೆ ಹಂಗೆ ಬದುಕ ಗಂಡ ಹೆಂಡತಿ ಬಡ್ದಾಡ್ಲಿ. ಬಾಳೆದಾಗ ಜಗಳ ಇಲ್ಲದ ಮಣಿ ಯಾವ ಎಲ್ಲಾರ್ದು ಒಂದೇ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಕ್ಕೆ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದೇ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು. ಕುರ್ದಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ನ್ಯಾಗ ರೈತರ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಬಾಡ್ನ್ಯಾಗ ಬಾಗೊಂಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು. ಬಂಗಾರ ಜಗಳ ಪತ್ತಾರ ಜಗಳ ಬಂಗಾರದಾಗ, ಜಾಡ್ರ ಜಗಳ ನೂಲಿನ್ಯಾಗ, ರೈತರ ಜಗಳ ಹೊಲದೊಡ್ನ್ಯಾಗ, ಕುರುಬರ ಜಗಳ ಕುರ್ದಡ್ಡ್ಯಾಗ, ಎಲ್ಲಾರ್ದು ಒಂದೇ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ ML ಜಗಳ, ಎಲ್ಲಾರ್ದು ಒಂದೇ ಜಗಳಾನು. ಶಾನ್ಯರ ಜಗಳ ಮಾತಿನಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದೇ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಅಂತ ನನ್ನ ಕರೆಸಿ ಮಾತಾಡಕ್ಕೆ ಹಚ್ಚಿ ಮತ್ತು ಗಪ್ಪು ಗಡ್ದು ಕೊಟ್ಟು ಬಿಟ್ಟತಿ. ಹೆಂಗಂದ್ರೆ ನೀನು ಮಾತಾಡಿದ ಆ ಕಾಡಿ ಹೋದ್ರೆ ನೋಡತ್ತೇಳಿ ಬಡ್ಗಿ ಹಿಡ್ಕೊಂಡು ಕೂತಂಗೆ ಗಟ್ಟಿ ಗಡ್ದಾಗ ಕೂತಾರು. ಹಾಡತಾಳ ಹಾರೋರು ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಒಟ ಅಂತತಿ ಒಡ್ಡಾರ ಮುದುಕಿ, ಅಡ್ಡ ಬರ್ತೈತಿ ರೆಡ್ಡ್ಯಾರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಅಳಿಗಾಡವಲ್ಲೊಂದು ಐನಾರ ಮುದುಕಿ, ಗೋಣ ಹಾಕ್ತೈತಿ ಗಾಣಿಗ್ಯಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡಾರ ಮುದುಕಿ, ಉಪ್ಪಾದ್ರ ಮಾಡ್ತೈತಿ ಉಪ್ಪಾರ ಮುದುಕಿ, ಬಿಡಬೇಡ ಅಂತೈತಿ ನೆಮಣ್ಯಾರ ಮುದುಕಿ, ಜಗ್ಗಾಡ್ತೈತೊಂದು ಜೈನರ ಮುದುಕಿ, ವಾಲಿ ಅಂತೈತಿ ವಾಲಿಕಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಹಾಸಿಗೆ ಹಾಸ್ಯಾಳ ದಾಸರ ಮುದುಕಿ, ಛತ್ರಿಗೆ ಏರ್ಸೈತಿ ಛತ್ತರ ಮುದುಕಿ, ಸಮಾಧಾನ ಮಾಡ್ತೈತಿ ಸಮಗಾರ ಮುದುಕಿ, ದೇವ್ರ ಹೇಳ್ತೈತಿ ದೇವದಾಸಿ ಮುದುಕಿ, ಜಾಡ ಹೇಳ್ತೈತಿ ಜಾಡರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೋರು ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲಾರ ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ,
ಕೂಗ ಹೊಡುತ್ತಾಳ ಕುರುಬರ ಮುದುಕಿ, ಹಾಡ ಹಾಡ್ತಾಳ ಹಾರೋರು ಮುದುಕಿ. ಎಲ್ಲ ಜಾತಿ ಮುದುಕ್ಯಾರು ಕೂಡ್ಯಾರು, ಬೀಳಿಗೆ ಬಿದ್ರಿ ಸಿದ್ದಾಪುರ ಕಂಡ್ರು. ನಮ್ಮೇಲೆ ಹಾಡ ಕಟ್ಟು ಅಂದಂದ್ರು, ನಮ್ಮೇಲೆ ಹಾಡ ಕಟ್ಟು ಅಂದಂದ್ರು. ಹಾಡ ಹಾಡ್ತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಿಡ್ತೈತಿ ತಳವಾರ ಮುದುಕಿ. ಹಾಡ ಹಾಡ್ತಾಳ ಹಾರೋರು ಮುದುಕಿ, ಹಾಡ ಹಾಡ್ತಾಳ ಹಾರೋರು ಅಂತ ಹೇಳ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಾಗ ರೈತರ ಬಗ್ಗೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡಾರು ಒಕ್ಕಲಿಗರು. ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ, ಅಪ್ಲಂಡ್ ಹತ್ತಿ, ಜೆ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದ, ಆದ ನೂಲು ತೆಗೆದ ಶುದ್ಧ ಕಾದಿ ನೇದಿದರು. ನಾ ಹೆಚ್ಚ ನೀ ಹೆಚ್ಚ ಕಲವೀಗ ಹೆಚ್ಚನ್ನು ಲೌಕಿಕ, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗ ಇಲ್ಲದ ನತ್ತು ಯಾವಲ್ಲಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇಷ್ಟೊತ್ತಕ ಮಾತಾಡಿ ಕೇಳಕ್ಕೆ ಬಂದು. ಆದರೆ ಜಾನಪದ ಅದು ಬಾದಾಮಿ ಬೆಣಶಂಕರ್ ತೀರ್ಯಾರು ಮಾಡ್ಯಾರು. ಇಲ್ಕಲ್ಲದ ಬಡಿಗೆ ಇರ್ಪಣ್ಣ, ಇಲ್ಕಲ್ಲದ ಬಡಿಗೆ ಇರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳಿಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು. ಬುಲೇರಿ ಪದ್ದಾಗ ಕಂಬಿಯ ಹೊತ್ತವನ್ನ ತಂಗಿಯನ್ನ ಹುಟ್ಟಾಳು, ನಿಂಬಿ ಪತ್ತರದ ಜರ್ತಾರ, ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡ ಕಂಬಿಗೆ ಆ ರೂತಿ ಬೆಳಗ್ಯಾಳ. ಸಂಗಮಕ್ಕೆ ಹೋಗಾಕ ಸಂಗಾಟ ಮಗ ಬೇಕು, ತಂಬಿಗೆ ಹಿಡಿಯಾಕ ಸೊಸಬೇಕ ಕೂಡಲದ, ಸಂಗಮಕ್ಕೆ ಹೋಗಿ ಬರ್ಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು, ಅವ್ರ ಹಿಂದಿನ ಅವ್ರು ಹೇಳಿದಂಥ ಮಾತುಗಳು. ಅವಾಗ ಹಂತಿ ಹೊಡೋದೊಂದು ಸಡಗರಿತ್ತು, ರಾಶಿ ಮಾಡೋದೊಂದು ಸಡಗರಿತ್ತು, ಗಂಡನ ಹೆಸರು ಹೇಳೋದೊಂದು ಸಡಗರಿತ್ತು. ರಾಶಿ ಮಾಡುವಾಗ ತೆನಿ ಮುರುವಾಗ ಹೆಸರು ಹೇಳ್ಬೇಕು, ಲಗ್ನದಾಗ ಹೆಸರು ಹೇಳ್ಬೇಕು, ಎಲ್ಲರೂ ಹೆಣ್ಣು ಹುಡುಗರು ದೊಡ್ಡವರಾಗ ಆರತಿ ಮಾಡುವಾಗ ಹೆಸರು ಹೇಳ್ಬೇಕು. ಈಗ ಯಾರಿಗೂ ಹೆಸರು ಹೇಳಕ್ಕೆ ಬರೋದಿಲ್ಲ ರೀ, ಹೆಸರು ಹೇಳಕ್ಕೆ ಬರೋದಿಲ್ಲ ಈಗಿನ ಅವ್ರಿಗೆ. ಇನ್ನು ಹೇಳಿದ್ರೆ ಹೆಸರು ಹೇಳಿದ್ರೆ ನಮ್ಮ ಹಳಿ ಮಂದಿನ ಒಡಪ ಹಚ್ಚಿ ಚೆಂದಂಗೆ ಹೇಳ್ತಾರೆ. ಆತ ಹೆಸರು ಇನ್ನು ಮುಂದಿನವ್ರಿಗೆ ಬರೋದಿಲ್ಲ. ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ 3 ಪುಸ್ತಕ ಅದಾವೆ. ನಿಮ್ಮೂರಾಗ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗ ಆ ಪುಸ್ತಕಗಳು ಉಳಿದು ಅಂದ್ರೆ ನಮ್ಮ ನನ್ನ ಪುಸ್ತಕ ಏನು ಮಾಡಿ ನಮ್ಮ ಅಪ್ಪನಂಥ ತಾಯಿಗಳು ಹಾಡಿದವ್ರು ಅದಾರ, ಹಂತಿ ಪದ ಹಾಡಿದವ್ರು ಅದಾರ, ಡೊಳ್ಳಿನ ಪದ ಹಾಡೋರು ಅದಾರ, ಎಲ್ಲರೂ ಅದಾರ. ಆ ಪದದೊಳಗೆ ನಾನು ಒಂದಿಷ್ಟು ಅದಾವ. ತಾವು ಯಾರು ಬೇಕಾದ್ರೆ ಪುಸ್ತಕ ಅದಾವ ತಗೋರಿ. ಮತ್ತು ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹುಗಿಯಾಕ ಕುಡ್ಕರ ಮಂದಿ ತಯಾರಾಗಿತ್ತು. ಮುದುಕಿ ಹೊಟ್ಟಿಲಿ ಒಂದಾದರೂ ಮಕ್ಕಳು ಹುಟ್ಟಿದ್ದಿಲ್ಲ, ಕಡ್ಡಿ ಮಣಿ ಮುಂದೆ ಹೇತರ ಮುದುಕಿ ದುಡ್ಡು ಕೊಡೋಕ್ಕೆಲ್ಲ. ಮುದುಕಿ ಸತ್ತದ ಗುರುತಾತೋ ಕುಡುಕು ಮಂದಿಗೆ, ಅವಸರ ಮಾಡಿ ಹೋದಾರಲ್ಲೋ ಮುದುಕಿಯ ಮಣಿಗೆ. ಎಲ್ಲರೂ ಕೂಡಿ ನೋಡ್ತಾರೋ ಮುದುಕಿ ಮಣಿಯ ಹೊಕ್ಕ, ಮಂದಿ ಬರೋದ್ರಾಗ ಮಾಡ್ಯಾರ ಗಪ್ಪ ಮುದುಕಿಯ ರೊಕ್ಕ. ಸೆರೆ ಕುಡ್ದ ಮುದುಕಿ ಮುಂದೆ ಅಳತಾರ ಬೋರ್ಯಾಡಿ, ಮಾಡಿದ ಗಳಿಕೆ ತಿನ್ನಲಿಲ್ಲ ಯಮ್ಮ ನಿನ್ನ ದೈವ ಕೋಡಿ. ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ, ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿಲ್ಲೋ ಆಕಿನ. ಹಲಿಗೆ ಬಡಿ ಅವರು ಸನಾದಿ ಊದವ್ರು ಎಲ್ಲರೂ ಕುಡ್ದಾರು, ಎಣ ಇಲ್ಲದ ಒಣ ಸರಿಗೆ ಮುಂದೆ ಊದುತ್ತು ನಡೆದಾರು. ಹೋಗಿ ಸುಡುಗಡದಾಗ ಹೋಗಿ ನೋಡ್ತಾರೆ ಕುಡ್ಕರ ಮ್ಯಾಳ, ಏನು ಬೆರಕಿ ಮುದುಕಿ ನಮ್ಮನ್ನ ಮಾಡಿತಲ್ಲೋ ಹಾಳ. ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಸುಡುಗಾಡ್ದಾಗ ಕುಂತ,
ತಾನಾಗಿ ಮುದುಕಿ ಗೋರಿಗೆ ಬರುತ್ತಾನೆ ಊರಿಗೆ ಬ್ಯಾಡ ಅಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ನಾರ್ತೈತಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ಕುಡ್ಕರ ಅಲ್ಲೇ ಮಣಿಗ್ಯಾರ ಸೆದಗಿ ತೆಲಗಿಂ ಬಿಟ್ಕೊಂಡ. ಮುದುಕಿನ ಹುಗದ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದರು ಎಬ್ಸಿ. ಮುದುಕಿ ರೊಕ್ಕದಾಗ ಕುಡಕ್ಕೆ ಮಂದಿ ನಿಷೇ ಮಾಡ್ಯಾರ ಬೇಸಿ. ಸತ್ತಾರು ಮಣಿ ಮುಂದೆ ಕುಡ್ದು ಕುಣಿಯವರು ಹೆಚ್ಚಾಗ್ಯಾರ ಈಗ. ಬೀಳಿಗೆ ಬಿದ್ರಿ ಸಿದ್ದಪ್ಪ ಹಾಡ ಕಟ್ಟತಾನೋ ಹಿಂಗ. ನಮ್ಮೂರಿನಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹೋಗ್ಯಾಕ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತಾ ಇನ್ನೊಂದು ಮಾತು ಸಾಣದೊಂದು. ನೀವು ಕುಂದ್ರಾಗ ಕಟ್ಟಿದ್ರಿ ಇಲ್ವ? ಮತ್ತೆ ಇಲ್ಲ, ನಮ್ಮ ತಾಯಿಗಳು ಕೇಳ್ತೀನಿ ಹೇಳ್ದ ಆ ಕುಂದ್ರಾಗ ಕಟ್ಟಿದ್ರಿ, ನಂದೇನು ಬ್ಯಾತನ ಕೇಳ್ತೀನಿ. ಏನಿಲ್ಲ, ಒಂದು ಊರಾಗ ಇಬ್ಬರು ಅಣ್ಣ ತಮ್ಮ ಇದ್ರು. ಒಂದು ಊರಾಗ ಇಬ್ಬರು ಅಣ್ಣ ತಮ್ಮ ಇದ್ರು. ಅವು ಪರದೇಶ ಇದ್ರು, ತಾಯಿ ಇದ್ದಿಲ್ಲ, ತಂದಿದ್ದಿಲ್ಲ. ಈಗ ನಿಮ್ಮ ಊರಾಗೆಲ್ಲ ಹೆಂಗೆ ಬುದ್ಧಿವಂತ ಹಿರಿಯರಿದಿಲ್ಲ, ಅವರೆಲ್ಲ ಕೂಡಿ ಪರದೇಶ ಮಕ್ಕಳು ಅಂತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು. ಅವ್ನ ಮಕ್ಕಳು ಲಗ್ನ ಮಾಡಿದ್ರು. ಒಂದು ಹಿರಿಯಂಗೆ ಲಗ್ನ ಮಾಡಿದರು. ಹಿರಿಯಂಗೆ ಲಗ್ನ ಮಾಡಿದ ಕೂಡಲೇನ ಅವರು ದುಡಿಯಾಕತ್ತಿದ್ರು. ಒಂದು ಕೈಲಿ ದುಡು ಹೋಗಿ 2 ಕೈಲಿ ದುಡ್ಕೋತ ಸಾವುಕಾರ ಆದರು. ಹೆಣ್ಮಕ್ಳು ಮನ್ಯಾಗ ಅಡುಗೆ ಮಾಡಾಕತ್ತಿದ್ರು, ಗಂಡು ಮಕ್ಳು ಇಬ್ಬರು ದುಡಿಯಾಕತ್ತಿದ್ರು. ಸಾವುಕಾರಿಕೆ ಬತ್ತು, ಅನುಕೂಲ ಆದರು. ಮಣಿ ಕಟ್ಸ್ಕೊಂಡ್ರು, ಹೊಲ ಹಿಡಿದ್ರು, ಎಲ್ಲ ಮಾಡಿ ಸಾವುಕಾರಿಕೆ ಬತ್ತು. ಹಿರಿಯವ ಊರಾಗಿ ಅನುಕೂಲ ಆತಂದ್ರೆ ಮತ್ತು ಹಿರ್ತಾನೆ ಮಾಡಬೇಕಲ್ಲ, ವಯಸ್ಸಾದಾಗ ಹಿರ್ತಾನೆ ಮಾಡೋರು. ಮತ್ತು ಸಣ್ಣವ ಹೊಲದಾಗ ದುಡ್ತಿದ್ದ, ಅಣ್ಣ ಹಿರ್ತಾನೆ ಮಾಡ್ತಿದ್ದ. ಹಿರಿಯವಂಗೆ ಮಕ್ಕಳು ಭಾಳ ಆಗಿದ್ದು, ಮತ್ತು ಸಣ್ಣವಂಗೆ ಇನ್ನು ಮಕ್ಕಳಾಗಿದ್ದಿಲ್ಲ. ಮಕ್ಕಳಾದ ಕೂಡ ಸಣ್ಣಾಗಿ ಹೇಳ್ತಿ ಸಣ್ಣವ ಏನು ಮಾಡ್ದ, ಅಣ್ಣ ಏನು ಮಾಡ್ದ, ನನಗೆ ಅನುಕೂಲ ಇಲ್ಲಾಗ ನಮ್ಮೂರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ. ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಾನ. ನನ್ನ ತಮ್ಮಗೆ ಹೌದನ್ನಂತ ಒಂದು ಹೆಣ್ಣು ತೆಗೆದು 4 ಮಂದಿಗೆ ನಾನು ಕೈ ಮ್ಯಾಗ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ. 1 ವರ್ಷ 10 ತಿಂಗಳು ನಡೆಯಕ್ಕೆ ಬಂದರು, ಸೊಸಿ ನಡೆಯಕ್ಕೆ ಬಂದರು. ಆ ಹೆಣ್ಮಗಳು ಹಿರಿಯವನ ಹೇತಿ ಏನೇ ಇದ್ರು 4 ಮಂದಿಗೆ ದಾನ ಮಾಡೇ ಉಣ್ತಿದ್ರು. ಆ ಹೆಣ್ಮಗಳು ದಾನದ ಕೈ ಇತ್ತು, ದಾನ ಕೊಟ್ಟ ಉಣ್ತಿಳು. ಈಗ ಸಣ್ಣಾಗಿ ಸಸಿ ಬಂದಳು, ಈ ಪತಿಗೆ ದಾನ ಕೊಡ್ತಾಳ, ಮಣಿ ಯಾಕೆ ಉಳ್ತೈತಿ ಅಂದು. ಮಣಿ ಯಾಕೆ ಉಳ್ತೈತಿ ಅಂದು ಗಂಡನ ಬಂದು ಸಣ್ಣ ಮತ್ತು ಯಾರು ಕೇಳಿದ್ರು ಗಂಡು ಉದ್ದರು ಎಲ್ಲರಿಗೆ ಆಗೋ ನಾವು ಮತ್ತು ಏನು ಹೇಳ್ದಂಗೆ ಕೇಳ್ದವ್ರು ನನಗೆ ಬಂದು ಏನು ಹೇಳು ಮತ್ತು ನಿಮ್ಮ ಅಣ್ಣನ ಹೇಂತ ಹಿಂಗೆ ಮಾಡಾಕತ್ತೇಳ, ಮಣಿ ಎರಕ್ಕೆ ಬರೋದು ಬೇಡ, ನಾವು ಬ್ಯಾರೆ ಆಗೋಣ ಅಂದ್ಕೊಂಡು ನೀವು ತಾಮಿದ್ದಾವ 2-3 ದಿನ ತಲೆ ಕಟ್ಟಿ ಮಕ್ಕೊಂದ. ಅಣ್ಣ ಮತ್ತು 4 ಮಂದಿ ಅಲ್ಲಿ ಇರ್ತಾನೆ ಮಾಡಕ್ಕೆ ಹೋಗಿ ಹೊತ್ತಾಗಿ ಬಂದ. ಮನೆಯಾಗಿದ್ದು ಯಾಕಪ್ಪ ಮನ್ಯಾಗ ಏನು ಮಾಡ್ಯದ, ನನಗೆ ಆರಾಮಿಲ್ಲ ಅಂದ. 1 ದಿನ ಬಿಟ್ಟ, 2 ದಿನ ಬಿಟ್ಟ, ಮುಂದೆ ಯಾಕಪ್ಪ ಮತ್ತು ಮನ್ಯಾಗ ಮಕ್ಕೊಳಕತ್ತಿ ಯಾಕೆ? ಏನಿಲ್ಲ, ನಾ ಬ್ಯಾರೆ ಆಗವ. ಹೌದಾ, ಚಲೋ ಆತ. ಹಿಡಿದು ಸಹ ನಮ್ಮ ಮನ್ಯಾಗ ಭಾಗ್ಯದ ಲಕ್ಷ್ಮ ಇದ್ದಳ, ಎಲ್ಲ ಅನುಕೂಲ ಆತ. ಮತ್ತು ಇದ್ರ ಲಕ್ಷ್ಮ ಬಂದು ಹೊಕ್ಕಾಳ, ಬ್ಯಾರೆ ಆಗೋಣ ಏನು ಬೇಕು? ಮತ್ತು ನೋಡಪ್ಪ, ನಾನು 10 ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ, ಮತ್ತು ನಾ ಪಾಲ ಮಾಡಿರ್ತೀನಿ ನಿನಗೆ. ನಾ ಪಾಲ ಮಾಡಿರ್ತೀನಿ, ನಿನಗೆ ಬೇಕಾದ ತಗೋ, ನೀ ಬಿಟ್ಟು ಉಳ್ದದ್ದು ನಾ ತಗೋತೀನಿ ಅಂತ 4 ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದ. ಪಾಲ ಮಾಡ್ದ. ಅವೆಲ್ಲ ಚಲೋ ತೊಗೊಂಡ, ದೊಡ್ಡ ಹೊಲ, ದೊಡ್ಡ ಮಣಿ ಎಲ್ಲ ತೊಗೊಂಡ, ಎಲ್ಲ ಇದು ಆಯ್ತು. ಆದ ಕೂಡಲೇನ ಮುಂದೆ ಹಿರಿಯವಂಗ ಮತ್ತು ನಿಮ್ಮ ಮಕ್ಕಳು ಭಾಳ ಅದು ಬಡತನ ಬತ್ತು. ಭಗವಂತ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳ ಆಕಾರಾಗಿ, ಜಂಗಮನ ಆಕಾರಾಗಿ ಭಿಕ್ಷಾಂದೇಯಿ ಅಂದ. ಹೋಗಿ ಭಿಕ್ಷಾಂದೇಯಿ ಅಂದ ಕೂಡಲೇನ ನೋಡ್ಕೇರಿಂದ ಹೆಣ್ಮಾಳು ಬೀಸಾಕ ಕೂತಿರು. ಮಂದಿ ಮತ್ತೆ ಕಡ ಇಸ್ಕೊಂಬಂದು ಜೋಳ ಇಸ್ಕೊಂಡು ಮಕ್ಕಳಿಗೆ ನುಚ್ಚು ಮಾಡಕ್ಕೆ ಬೀಸಾಕ ಕೂತಿರು. ಅವ್ನು ಭಿಕ್ಷಾಂತಿ ಇದ್ದಿನ ನೀಡಿದ್ರು ಹುಡ ಹಾಗೆ. ಇವತ್ತಿಗೂ ನೋಡ್ಕೊರಿ ನೀವು, ಶ್ರೀಮಂತರ ಮನೆಯಾಗಿದ್ದವರು ಹೆಣ್ಮಕ್ಳು ಒಂದಿಟ್ಟು ಅವ್ರಿಗೆ ಬಡತನ ಬಂದರು, ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳು ಅವ್ರ ದೊಡ್ಡ ಗುಣ ಬಿಟ್ಟಿರಂಗಿಲ್ಲ. ಅವ್ರು ಆಕೆ ಏನು ಮಾಡಿ ಜೋಳ ನೀಡಕ್ಕಳು, ಯವ್ವ ನಿನ್ನ ಮನ್ಯಾಗ ಒಂದು ಬಿಸುಕಲ್ಲು ಐತೇನು? ಐತೆಪ್ಪ, ನೀ ಕೊಟ್ಟಿದ್ದು ಅದು. ಆಕೆ ಅಲ್ಲೇ ಮಗ್ಗಲ ಮನ್ಯಾಗ ನ್ಯಾರ ಆಚೆ ಕಡೆ ಬಗ್ಲಾಗ ಕೂತೇಳು. ಐನಾರು ಏನು ಊಟ ಕೊಡ್ತಾನೆ, ಬಿಸುಕಲ್ಲು ಕೊಡ್ತಾನೆ ಅಂತಿದ್ರು. ಬೀಸ್ಕೊಂಡು ಯವ್ವ ಬೀಸ್ಕೊಂಬಾ ಅಂದ. ಬೀಸ್ಕೊಂಡು ತಂದು ಅವ್ನು
ಯವ್ವ ನಿನ್ನ ಮನ್ಯಾಗ ಗಡಿಗೆ ಐತಿಲ್ಲ, ಐತೆಪ್ಪ ನೀ ಕೊಟ್ಟಿದ್ದು ಅಂದ ಕೂಡಲೇನ ಅದನ್ನು ನುಚ್ಚು ಮಾಡ್ಕೊಂಡು ತುಂಬ ಯವ್ವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತೊಗೊಂಬಂದ್ರು. ಯವ್ವ ನನ್ನ ತಲೆ ಮ್ಯಾಗ ಇಡೋದು, ತಲೆ ಮ್ಯಾಗ ಇಡೋದು. ನಿಮ್ಮ ಮಗಂದು ಹೇಳ್ತೀನಿ, ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅಂತ ನೋಡ್ಕೊರಿ. ನನ್ನ ತಲೆ ಮ್ಯಾಗ ಹಿಡಿಯವ ಯಪ್ಪ ಸುಡ್ತೈತೆ ಅದು. ಇಲ್ಲಲ್ಲವ ಇಡು ನನ್ನ ತಲೆ ಮ್ಯಾಗ, ಇಡು ನನ್ನ ತಲೆ ಮ್ಯಾಗ ಅಂದ ಕೂಡಲೇನ ಹುಟ್ಟೈತೆವ ಐತೆ ತೊಗೊಂಬ 5 ಸುತ್ತು ಹಾಕಿ ಈ ಕಡೆಗೆ ಬಡ್ದು ಬಿಡವ. ಯಪ್ಪ ನುಚ್ಚು ನಿನ್ನ ಮ್ಯಾಗ ಬಿಟ್ಟು ಸುಡ್ತೈತಿ, ಮೊದಲ ತಲೆ ಸುಡಾಕತ್ತೈತಿ, ಮತ್ತು ನೀನು ಅದೊಟ್ಟು ಹಿಂಗೆ ಸುಡ್ತೈತಿ, ಹ್ಯಾಂಗೆ ಬ್ಯಾಡ್ಯಪ್ಪ ನಿಮ್ಮ 5 ಸುತ್ತು ಹಾಕಿ ಬಡ್ದಾರ ಬಡಿಯ. ನಾ ಈ ಕಡೆ ಹೊರಗೆ ನಿನ್ನ ಮನೆ ಕಡೆ ಹೊರಗೆ ನಿಂದಿರ್ತೀನಿ, ಬಡ್ದು ಆ ಮನೆ ಕಡೆ ಹೊರಗಿನ ಬಾಜು ಬಾಗಲ್ದಾಗ ಒಳಗೆ ನಿಂತು ಹೊರಗಿನ ಬಡ್ದು ಬಿಟ್ಟ. ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು, ಮುತ್ತು ರತ್ನ ಬೆಳಕು ಬಿತ್ತು. ಆಕೆ ಕಿಟಕಿ ಕೂತು ನೋಡ್ತಿದ್ದಳಲ್ಲ ಸಣ್ಣಾಕಿ, ಅಯ್ಯ ಇದೇನು ದೊಡ್ಡ ಆಗದ ಅಂದ್ರೆ ಈ ಊರು ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಏನಾರು ಕರ್ಕೊಂಬರ್ತೀನಿ ಇಟ್ಟ ಅದಲ್ಲ, ಏನು ದೊಡ್ಡ ಆಗದ ಅಂದ್ರೆ ಅಂದ ಕೂಡಲೇಣ ಮತ್ತೇನು ಕೇಳ್ತಿ, ಮಣಿಯಾಗ ಗಡ್ಗೆ ದೊಡ್ಡ ಹುಟ್ಟು ತಂದಿದ್ದು, ಗಡ್ಗೆ ಮಾಡಿ ಇಟ್ಟಿದ್ದು, ನುಚ್ಚು ಹೊಡೆದು ಇಟ್ಟಿದ್ದು, ಎಲ್ಲ ತಯಾರು ಮಾಡಿ ಇಟ್ಟಿದ್ದಳಿಕೆ. ಗಂಡ ಗಳಕ್ಕೆ ಹೋಗಿ ಬರ್ತಿತ್ತು, ಎಟ್ಟತ್ತದ ಏನು ಕೇಳ್ತಿಲ್ಲ ನಿನಪ್ಪ ಯಾಕಂದ, ಹೋಗಿ 5 ಕರ್ಕೊಂಬ ಹೋಗಂದ. 5 ಕರ್ಕೊಂಬಂದು ಒಬ್ಬ 5 ಕಟ್ಟ ಮಾಡಿಸ್ಕೊಂಡು ನಾದಿಗಾರ ಮನೆ ಮುಂದೆ ಕಟ್ಟ ಮಾಡಿಸ್ಕೊಂಡು ಹೊಂಟಿದ್ದ. ಗುರುಗಳೇ ಅಂದ, ಯಾಕೆ ನಮ್ಮ ಮನೆಗೆ ಬರ್ಬೇಕಂತ ನಮ್ಮ ಹೆಣ್ಮಕ್ಳು ಕರ್ದಾರ ಬರ್ಬೇಕು ನೀವು. ಹೌದಾ ಬೇಷ್ ಹತ್ತು ನಡಿ ಮರ ಅಂತ ಹೇಳ್ಕಂದು ಹಗರ್ಕ ಅವ್ರ ಮನೆಗೆ ಹೊಂಟ. ಜೋಳ ನೀಡಕ್ಕೆ ಬಂದಳು, ಸೆರಗು ಹೊಡ್ದ. ಎಂದ ಕಡ್ಡಿ ಇಲ್ಲ ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂತ ಕೇಳ ಅಂದಳು. ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂದ. ಹೊಡ್ಕೊಂಬಂದಳು ನೀಡಕ್ಕೆ ಬಂದು, ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳ. ಅಟ್ಟ ಕೊಡುವಂಗೆ ಕಾಣ್ತಾನಂತ ನಾವು ಸ್ವಾಮಿ, ಅಟ್ಟ ಕೊಡುವಂಗೆ ಕಾಣ್ತಾನೆ. ಆಯ್ತಲ್ಲ ನಿಮ್ಮ ಮನ್ಯಾಗ ಗಡಿಗೆ ಆಯ್ತು ರೀ ಅಂದ ಕೂಡಲೇಳು ನಿಮ್ಮ ಮುಂದೆ ಹೇಳ್ತೀನಿ, ಅಟ್ಟ ಕೊಡ್ತಾ ತಿಳ್ಕೊಂಡು ಹೋಯ್ತು ಒಲೆ ಮ್ಯಾಗ ಇಟ್ಟಿದ್ರು ನುಚ್ಚಾಕಿ ತಿರ್ಕೊಂಡು ತೊಗೊಂಡು ಬಂದಳು. ದೋತ್ರ ಪಾಟ್ಯಾಗ ಹಿಡ್ಕೊಂಡು ನಾವು ಸ್ವಾಮಿ ಹಿಡ್ಕೊಳಕ. ಅಯ್ಯ ಏನ ಸ್ವಾಮಿ ನೀ ತಲೆ ಮ್ಯಾಗ ಇಡೋಣ ಅಂದ್ರು. ಯಾವಾಗ ಸುಡ್ತೈತಿ ಹಂಗೆ ಮಾಡಿ ಅಂದ, ತಲೆ ಮ್ಯಾಗ ಇಡೋಣ ಅಂದ್ರೆ ತಲೆ ಮ್ಯಾಗ ಇಡೋದು ಅದು ಹಂಚ್ಕೋತ ತಲೆ ಮ್ಯಾಗ ಇಡುವ ಅಂತೂ ಹೋಗಿ ತಲೆ ಮ್ಯಾಗ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡ್ದು ಬಿಟ್ರು. ಅವು ಸ್ವಾಮಿ ಮೈ ತುಂಬ ಹುಟ್ಟು ಬಿದ್ದು ಬಿಡ್ತೀವಿ. ಹಂಗೆ ಅವರು ಹಂಗಾದ್ರು, ಭಕ್ತಿ ಮಾಡೋರು ಹಿಂಗಾದ್ರು, ಧರ್ಮಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ. ಅಣ್ಣೆ ಮಾಡಬೇಡ, ಅಣ್ಣೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ. ಒಬ್ಬರ ಮನೆಗೆ ಕೆಡ್ಸೋ ಉದ್ಯೋಗ ಮಾಡಬೇಡ್ರಿ, ಧರ್ಮಲೇ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ. ಸಿರ್ಸಲ್ಗೆ ಹೊಂಟಾಗ ಉವಾಸ ತಿರ್ಕೊಂಡು ಒಂದು ಬ್ರಾಹ್ಮಣರ ಮುದುಕಿತ್ತು. ಅವರಿಬ್ಬರು ಗಂಡ ಹೆಂಡತಿ ನಡ್ಕೋತ ಹೊಂಟಿದ್ರು. ಸಿರ್ಸಲ್ಗೆ ಹೋಗಿ ಮುಂದೆ ಆ ಮುದುಕಿ, ಅಪ್ಪ ನೀವು ಸಿರ್ಸಲ್ಗೆ ಹೋಗಿರತ್ತೇಳಿ ಏನು ಮಾಡ್ಯಾಳ ಅಂದ್ರೆ, ಆ ಮುದುಕಿ ಅವ್ರಿಗಿಬ್ಬರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು. ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು. ಆ ಹೋಳ್ಗೆ ಭಾಳ ಸೇಯಿದ್ದು, ಹೋಳಿಗೆ ಭಾಳ ಸೇಯಿದ್ದು. ಊಟ ಮಾಡಿ ಎಲ್ಲ ಹೋಗಿ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು. ಮುಂದೆ ಏನು ಹೇಳ್ದ, ಮಾನ್ಯ ಗಂಡು ಹೆಂಡತಿಗೆ ಹೇಳ್ದ, ಮಾನ್ಯ ಬ್ರಾಹ್ಮಣರ ಮುದುಕಿ ಹೋಳ್ಗೆ ಏನು ಚಂದ ಮಾಡಿತ್ತು, ನೀನು ಅಂತ ಹೋಳ್ಗೆ ಮಾಡಿ. ಅಯ್ಯೋ ಹೋಗ್ಯಾರ ಹೋಗಿ ಬಾ ನೋಡಿ, ನಾ ಹೋಳ್ಗೆ ಮಾಡ್ತೀನಿ, ನಾನು ಹೋಳ್ಗೆ ಮಾಡ್ತೀನಿ ಅಂತ ಹೇಳಿ ಕೇಳಿದ. ಬ್ಯಾಳಿಗೆ ಹಾಕಿಳು, ಹೂರ್ಣ ಹರಿದಳು, ಹಿಟ್ಟು ನಾದಿಳು, ಎಲ್ಲ ಮಾಡಿದಳು. ಎಲ್ಲ ಮಾಡಿ ಕೇಳಿಂದ ಆ ಹೆಣ್ಮಾಡಿ ಏನು ಮಾಡಕತ್ತಿಳು ಅಂದ್ರೆ, ಆ ಕಣಕದಾಗ ಹೂರ್ಣ ಇಟ್ಟು ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಹಾಕಿದ್ದು ಅಣ್ಣ. ಆಕೆ ಏನು ಮಾಡಿದ್ರು, ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕಿ ಹೋಳ್ಗೆನೇ ಬರ್ತಿರಾಕಿಲ್ಲ. ಹಿಂಗೆ ಮಾಡಿ ಏನು ಮಾಡಿಳು, ಆ 5 ಮುದುಕಿ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸ್ಕೊಂಡಿತ್ತು. ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾದಿಗೆಯವ್ರು ಅವ್ನ ಮನೆ ಮುಂದೆ ವಾಳ, ಏಯಪ್ಪ ಬಾಯಿಲಿ ಹಂಗೆ ನಾನು ತಲೆ ಬೋಳ್ಸುವ ಅಂದ. ಯಾಕೆ ಬೇ ಅಂದ. ಯಪ್ಪ ನಾ ಹೋಳ್ಗೆ ಮಾಡ್ಬೇಕಪ್ಪ ತಲೆ ಬೋಳ್ಸಬ ಅಂದ. ತಲೆ ಬೋಳ್ಸ್ಕೊಂಡ್ರು, ಕರಾಕಾರ ತಲೆ ಬೋಳ್ಸ್ಕೊಂಡ್ರು. ಆ ಗಂಡಂದೊಂದು ಗಳಿಗೆ ಮೇಲೆ ದೋತಿತ್ತು, ಅದನ್ನು ಉಟ್ಕೊಂಡು ಮತ್ತೆ ಹೋಳ್ಗೆ ಮಾಡಾಕ್ವಾಳ. ಅದು ಕಣಕದಾಗ ಇಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು, ಆ ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕ ಅದು ಬೆಲ್ಲಣಿಗೆ ಎತ್ತಿ ಹೋಳ್ಗೆ ಕೆಟ್ಟು ಬಿಡು. ಹಿಂಗೆ ಮಾಡಕ್ಕೆ ಹತ್ತಿಳು. ಗಂಡ ಆಷಾಢದಿಂದ ಗಳೆ ಹೊಡೆದು ಬಳಿಗೆ ಬಂದ. ಬಾರ ಎಟ್ಟೋತತ್ ಬಾ ಅಂತ ಅವ ಹೇಳ್ತದ. ನಮಸ್ಕಾರ ರೀ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರಿ, ಬ್ರಾಹ್ಮಣರ ಮುದುಕಿನ ಮಾಡಿದ್ದವ. ಅಜ್ಜಿಯಾರ ಯಾವಾಗ ಬಂದಿರಿ ಅಂತ. ಏನು ಅಜ್ಜಿ ಅಲ್ಲ ಬಾಣ ನೀನು ಏತಿದೀನಿ ಅಂದ. ಹಿಂಗ್ಯಾಕೆ ನೀನು ಆಕಾರ ಅಂದ. ಹೋಳ್ಗೆ ಮಾಡೋ ಸಂಬಂಧ ಹಿಂಗಾಗಿಲ್ಲ.
ಹೋಳಿಗೆ ಮಾಡೋ ಸಂಬಂಧಿಗಾಗಿ ನಿಮ್ದು ಹೆಂಗೆ ಮಾಡಿದಿ? ಹಿಂಗೆ ಮಾಡೀನಿ ಅಂದ. ಹಿಂಗಿದ್ರೆ ಮಾಡಿ ಅಲ್ಲ ಬರ್ತಲ್ಲಿ ದೇವ್ರು ಬುದ್ಧಿ ಕೊಟ್ಟಿದ್ದ. ಗಾಂಡ್ ಹೆಂಗೆ ಹುಚ್ಚರಿ ಇಲ್ಲಿ ಅಡ್ಡಾಡಿ ಗಾಂಡ್ ಸೆನೆ ಇರ್ತಾನಂತ ಸುಳ್ಳಲ್ಲ ಅದು. ಹಂಗ್ಯಾಕೆ ಮಾಡಿದೆ? ಹೆಂಗೆ ಮಾಡಿದೆ? ಹಿಂಗೆ ಮಾಡಿ ಮತ್ತೊಮ್ಮೆ ಕಣಕದಾಗ ಹೂರ್ಣ ಇಟ್ಟು ಮಾಡಬೇಕು ನೋಡ್ಬೇಕು ಅಂದ. ಅಯ್ಯೋ ನಿನ್ನ ಕರ್ದ ನನಗೆ ಬರೋದಿಲ್ಲ ಅದಂತ ಕಣಕದಾಗ ಇಟ್ಟು ಮಾಡಿ ಹೋಳ್ಗೆ ಮಾಡಕತ್ತು. ನಾ ಎಲ್ಲಿ ಹೋಗಿ ನಾದಿಗಾರ ಮನೆಗೆ ಹೋಗಿ ತೆಲಿ ಬೋಡ್ಸೊಂಬರ್ತೀವಿ ಹೋಳ್ಗೆ ಮಾಡಕತ್ತೀವಿ. ಆ ಮುದುಕಿ ಹೆಂಗೆ ಎಲ್ಲರೂ ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತಾನೆ ಮಾಡೋವಾಗೋದು ಎಲ್ಲರೂ ಒಂದೇ ಇರ್ತದೆ. ಪಾಪ ಎಲ್ಲರೂ ಹಿರ್ತಾನೆ ಮಾಡ್ತಿದ್ದಾರೆ. ಎಲ್ಲ ಹಿರ್ತಾನೆ ಮಾಡುವಾಗ ಅಣ್ತಂಬ್ರ ನ್ಯಾಯ ಬರೋದು ಹಿರ್ತಾನೆ ಮಾಡುವಾಗ ಹಾಗಲ್ಲ ನೀನೇ ಹಿರ್ತಾನೆ ಮಾಡೋದು, ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನತ್ತ. ಹೌದಾ ಬಾ. ಅವ ಏನು ಮಾಡಿದ? ಒಬ್ಬ ಮನ್ಯಾಗ ತಾಯಿ ಸತ್ತಿದ್ರು. ಅವನ ತಮ್ಮನ ಕರ್ಕೊಂಡು ಹೋದ. ತಮ್ಮನ ಕರ್ಕೊಂಡು ಹೋಗಿ ಏನಂದ? ಅವ ಹಾದ ಅಲ್ಲಿಗೆ ಅವ್ರು ಸಾವುಕಾರ ಬಂದಗತ್ತೆ ಹೊಲಕ್ಕೆ ಹತ್ತಿದ ಮಗ. ತಾಯಿ ಸತ್ತವ. ಯಪ್ಪ ನಮ್ಮವ್ವ ಹಿಂಗೆ ಇಲ್ಲಪ್ಪ ನಿಮ್ಮವ್ವ ತಾಯಿ ನಿಮ್ಗೊಬ್ಬಗ ತಾಯಿ ಆಗಿದ್ದಿಲ್ಲ, ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ. ಹೇಳ್ಕೊಂತ ಅವ್ನು ಸಮಾಧಾನ ಮಾಡಿ ಹೋದ. ಇವು ಹಿರ್ತಾನೆ ಮಾಡೋ ಈಟ ಹೋದಲ್ಲ, ನಾ ಎಲ್ಲ ಮಾಡ್ತಾನೆ ಹಿರ್ತಾನೆ ಏನು ದೊಡ್ಡ ಆಗೋದಲ್ಲ, ನೀ ಒಬ್ಬನೇ ಹಿರ್ತಾನೆ ಮಾಡೋ ನಾನು ಮಾಡ್ತೀನಿ ಅಂದ. ಮುಂದೆ ಒಬ್ಬರ ಮನ್ಯಾಗ ಒಬ್ಬನ ಏನು ತೀರ್ಕೊಂಡಿದ್ರು. ಇವ ಅವ್ರ ಮನೆಗೆ ಹೋದ. ತಮ್ಮ ಹೋಗಿ ಕೇಳಿದ ನೀನು ಏನು ಹಬ್ಬಗೆ ಹೇಳ್ತಲ್ಲ ಮರ ನಮ್ಮ ಊರಿಗೆ ಏನು ತೆಗಿದ್ರು ಅಂದ್ಬಿಟ್ಟ ನಿಂತು ಗಾಡಿ ಮ್ಯಾಗ ಕೊಟ್ಬಿಟ್ಟ. ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮ ಹತ್ರ ಚಲೋ ಇರಬೇಕು, ಅರ್ಥ ಮಾತಾಡಬೇಕು. ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೈತಿ ಮಾತು, ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು, ತಿರ್ಕಗೆ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರಗಿಸಿದ್ದು ಮಾತು, ಊರಿಗೆ ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹಂಗೆ ಅರಳಿದ್ದು ಮಾತು, ಮುಳ್ಳಿನ ಹಂಗೆ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲಾದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳಿ